ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಬ್ರಹ್ಮ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ವಂದಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿ ಅವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಅವರೆಲ್ಲರ ಸೀತಾಮಾತೆ, ಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿ ಇಂದಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ ಮಾಸ್ಟರ್ಸ್. ಸ್ವಾಧ್ಯಾಯದ 14 ಸೀತಾಯಣದ ಸ್ವಾಧ್ಯಾಯದ 14ನೆಯ ಅಧ್ಯಾಯದಲ್ಲಿ ನಾವಿದ್ದೇವೆ. ರಾವಣನ ಪೂರ್ವ ಜನ್ಮದ ಸೀತಾಮಾತೆ ಧ್ಯಾನದಲ್ಲಿ ಕಂಡುಕೊಳ್ತಾಳೆ. ಸೀತಾಮಾತೆ ಎಲ್ಲ ದೇವತೆಗಳು ಪಾರ್ವತಿ ಸಮೇತರಾಗಿ ಹಲವು ಋಷಿ ಮಹರ್ಷಿಗಳೆಲ್ಲ ಅವಳ ಸಹಾಯಕ್ಕಾಗಿ ಬಂದಿದ್ದಾರೆ. ಅವಳು ಮಾಡ್ತಕ್ಕಂಥ ಕಾರ್ಯವನ್ನ ಸ್ತುತಿಸ್ತಾ ಇದ್ದಾರೆ. ಅವಳಿಗಾಗಿ ಸಹಾಯವನ್ನ ಎಲ್ಲ ಹಂತದಲ್ಲಿ ಸಹಾಯವನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ಈ ರಾವಣನ ಪೂರ್ವ ಜನ್ಮದ ವೃತ್ತಾಂತಗಳನ್ನೆಲ್ಲ ಅವಳು ತಿಳ್ಕೊಂಡಿದ್ದಾಳೆ. ಅದೆಲ್ಲವನ್ನು ನಾವು ನಿನ್ನೆ ಚರ್ಚೆ ಮಾಡಿದ್ದೀವಿ. ಮೇಡಮ್ ಶೋಭಾ ಮೇಡಮ್ ಮ್ಯೂಟ್ ಮಾಡ್ರಿ. ಅವತಾರ ಆಗಿರ್ತಕ್ಕಂಥ ಹನುಮಂತನು ಕೂಡ ಬರ್ತಾನೆ. ರಾಮನು ಕೂಡ ಈಗ ಸೈನ್ಯ ಸಮೇತನಾಗಿ ಸುಸಜ್ಜಿತನಾಗಿ ಬರ್ತಾ ಇದ್ದಾನೆ ಅಂತಕ್ಕಂಥ ಸಂಗತಿಗಳನ್ನೆಲ್ಲ ಪಾರ್ವತಿ ಮಾತೆ ಸೀತಾಮಾತೆಗೆ ತಿಳಿಸಿರ್ತಾಳೆ. ಈಗ ಅವಳು ಮತ್ತೆ ಆಳವಾದ ಧ್ಯಾನದಲ್ಲಿ ಹೋಗ್ತಾಳೆ. ಒಂದು ತೊಟ್ಟು ನೀರು, ಆಹಾರ ಏನೂ ಇಲ್ಲದೇನೆ ಇಲ್ಲಿ ಇರುವವರೆಗೆ ಒಂದು ತೊಟ್ಟು ನೀರನ್ನೂ ಕೂಡ ಕುಡಿಯಬೇಡ, ಆಹಾರ ಸೇವಿಸಬೇಡ, ನಿದ್ರೆಗೂ ಕೂಡ ನೀನು ಜಾರಬೇಡ, ಧ್ಯಾನದಲ್ಲಿದ್ರು ನೀನು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನ ಪಾರ್ವತಿ ಮಾತೆ ಕೊಟ್ಟಿರ್ತಾಳೆ. ನಿನಗೆ ಅಮೃತ ಸಿಂಚನವನ್ನ ಮಾಡ್ತಾ ಇರ್ತೇವೆ, ನಿನಗೇನು ಆಗೋದಿಲ್ಲ ಅಂತಕ್ಕಂಥ ಭರವಸೆಯನ್ನ ಅವಳು ಕೊಟ್ಟಿದ್ದಾಳೆ. ಹೀಗೆ ಸೀತೆ ಆಳವಾದ ಧ್ಯಾನದಲ್ಲಿ ಹೋಗ್ತಾಳೆ. ಆಗ ಭವಿಷ್ಯದ ದೃಶ್ಯಗಳು ತೆರೆದುಕೊಳ್ಳಿಕ್ಕೆ ಶುರು ಮಾಡ್ತವೆ. ಧ್ಯಾನದಲ್ಲಿ ಒಂದು ಮೃದುವಾಗಿರ್ತಕ್ಕಂತಹ ಧ್ವನಿ ಏನನ್ನು ಹೇಳ್ತಾ ಇರೋದು ಕೇಳಿಸುತ್ತೆ. ಮುಂಬರುವ ಭವಿಷ್ಯದಲ್ಲಿ ಮಹಿಳೆಯರು ಹೇಗೆ ಶೋಷಿಸಲ್ಪಡ್ತಾರೆ, ಹೇಗೆ ಪಕ್ಕಕ್ಕೆ ಸರಿಸಲ್ಪಡ್ತಾರೆ ಅಂತಕ್ಕಂಥದ್ದನ್ನ ಅವಳು ತಿಳಿಸ್ತಾ ಇರ್ತಾಳೆ. ಮುಂದೊಂದು ದಿನ ತಾಯಂದಿರು ತಾವು ಯಾವ ಮೌಲ್ಯ ಇಲ್ಲದೆ ಇರ್ತಕ್ಕಂಥವ್ರು ಅಂತ ಹೇಳಿ ತಮಗೆ ಹುಟ್ಟತಕ್ಕಂಥ ಹೆಣ್ಣು ಮಗು ಇನ್ನೂ ಹುಟ್ಟುವ ಪೂರ್ವದಲ್ಲಿನೇ ಆ ಭ್ರೂಣಗಳನ್ನ ಹತ್ಯೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಗಂಡಂದಿರು ತಮ್ಮ ಹೆಂಡತಿಯರನ್ನ ಕೇವಲ ಮನೆಗೆ ಮಾತ್ರ ಸೀಮಿತಗೊಳಿಸ್ತಾರೆ. ಮಹಿಳೆಗೆ ಹೇಗೆ ಶಿಕ್ಷಣ ಮತ್ತು ಸಂಪತ್ತಿನ ಪ್ರವೇಶದ ಅಧಿಕಾರ ಸಿಗುವುದಿಲ್ಲ ಅಥವಾ ಅದರಿಂದ ವಂಚಿತಳಾಗ್ತಾಳೆ ಅಂತಕ್ಕಂಥ ಮಾತುಗಳು. ಮತ್ತು ಅವಳು ಕೇವಲ ದೇಹ ಸೌಂದರ್ಯದಿಂದ ಪರಿಗಣಿಸಲ್ಪಡ್ತಾಳೆ. ಹೆಣ್ಣು ಅಂತಂದ್ರೆ ಸೌಂದರ್ಯದ ಪ್ರತೀಕ ಅಂತಕ್ಕಂಥದ್ದು. ಜ್ಞಾನ ಸಂಪಾದನೆಗಾಗಿ ಅವಳನ್ನ ಯಾರು, ಅವಳ ಜ್ಞಾನಕ್ಕಾಗಿ ಅವಳ ಸಾಧನೆಗಾಗಿ ಅವಳನ್ನ ಯಾರೂ ಗುರುತಿಸೋದಿಲ್ಲ. ಅವರಿಗೆ ಆಧ್ಯಾತ್ಮಿಕ ಶಿಕ್ಷಣವು ನಿಷೇಧಿಸಲ್ಪಡುತ್ತದೆ ಮತ್ತು ಜೀವನದ ಅತ್ಯುನ್ನತ ಗುರಿಯನ್ನು ತಲುಪಲು ಅಯೋಗ್ಯಳು ಅಂತ ಹೇಳಿ ಪರಿಗಣಿಸಲಾಗುತ್ತದೆ ಅಂತಕ್ಕಂಥ ಮಾತುಗಳು ಒಂದು ಕಡೆಗೆ ಅವಳಿಗೆ ಕೇಳಿಸ್ತಾ ಇರ್ತಾರೆ. ಅದರ ಜೊತೆಗೇನೆ ನನ್ನ ಹೆಣ್ಣು ಮಕ್ಕಳು ಅತ್ಯುನ್ನತ ಸ್ಥಿತಿಯಲ್ಲಿ ಮುಂದುವರೆದ ಋಷಿಗಳಾಗಿದ್ದರು. ಅವರು ಸೌರಮಂಡಲಗಳನ್ನ ಸೃಷ್ಟಿಸಿ ಪೋಷಿಸುವವರಾಗಿದ್ದಾರೆ. ಆದರೆ ಅದೆಲ್ಲವನ್ನು ಅವರು ಮರೆತು ಬಿಟ್ಟಿದ್ದಾರೆ. ತಾವು ಕೇವಲ ಋಷಿ ಪತ್ನಿ ಎಂಬುದನ್ನ ಮಾತ್ರ ತಿಳಿದಿದ್ದಾರೆ. ಅವರ ಸಾಧನೆಗಳು ಕಾಲಗರ್ಭದಲ್ಲಿ ಕಳೆದು ಹೋಗ್ತಾ ಇವೆ ಅಂತಕ್ಕಂಥ ಮಾತುಗಳು ಸೀತೆಗೆ ಧ್ಯಾನದಲ್ಲಿ ಕೇಳಿಸಿ ಬರ್ತಾ ಇವೆ. ಈ ಶಬ್ದಗಳನ್ನ ಕೇಳುತ್ತಿರುವಂತೆ ಅವಳ ಹೃದಯ ಭಾರವಾಗಿ ಬಿಡುತ್ತೆ. ಇದ್ದಕ್ಕಿದ್ದಂತೆ ಮಹರ್ಷಿ ದೇವಹೂತಿ ಕಾಣಿಸ್ಕೊಳ್ತಾಳೆ. ಮಹರ್ಷಿ ದೇವಹೂತಿ ಯಾರು ಅಂತಂದ್ರೆ ಅವಳು ಒಬ್ಬ ಮಹಾನ್ ಋಷಿ. ಸಮಗ್ರ ಸೌರಮಂಡಲವನ್ನ ಸೃಷ್ಟಿಸುವವಳು ಅವಳಾಗಿರ್ತಾಳೆ, ಅದನ್ನ ಪೋಷಿಸಬಲ್ಲವಳು ಆಗಿರ್ತಾಳೆ.
ಜೊತೆಗೆ ಒಡೆದ ಹೃದಯಗಳನ್ನ ಒಂದಾಗಿಸುವ ಒಂದು ಕಲೆ ಅವಳಿಗೆ ಗೊತ್ತಿರುತ್ತೆ. ಅಂತಹ ದೇವಹೂತಿ ಸೀತಾಮಾತೆಗೆ ಕಾಣಿಸ್ಕೊಳ್ತಾಳೆ. ಮಾತೆ ಅವಳನ್ನ ಗುರುತಿಸಿ ದಾದಿ, ಅಜ್ಜಿ ಅಂತ ಹೇಳಿ ಅವಳನ್ನ ಕರೀತಾಳೆ. ಅವಳು ತುಂಬಾ ವಯಸ್ಸಾಗಿರುತ್ತೆ. ಬಿಳಿಯ ಜಡೆ ಮೊಳಕಾಲ ಕೆಳಗಿನ ತನಕ ತೂಗಾಡ್ತಾ ಇರ್ತದ. ಅವಳ ಚರ್ಮ ಹೊಳೆಯುವ ಹಿಮದಂತೆ ಸ್ಪಷ್ಟ ಮತ್ತು ದೇದೀಪ್ಯಮಾನವಾಗಿ ಇರುತ್ತೆ. ಕಣ್ಣುಗಳು ಪ್ರಕಾಶಮಾನವಾಗಿ ಹೊಳಿತಾ ಇರ್ತವೆ. ಅವಳು ತನ್ನ ಕೈಯನ್ನ ಸೀತೆಯ ಕೈಯನ್ನ ಹಿಡಿದುಕೊಂಡು ಒಬ್ರಿಗೊಬ್ರು ಆಲಿಂಗಿಸಿಕೊಂಡು ಅವರಿಬ್ಬರಲ್ಲಿ ಆಲೋಚನೆಗಳ ವಿನಿಮಯ ಆಗುತ್ತೆ. ಮಾತುಗಳ ಅವಶ್ಯಕತೆ ಇಲ್ಲ ಅವರಿಗೆ, ಆಲೋಚನೆಗಳ ವಿನಿಮಯ ಅವರಿಗೆ ಅಲ್ಲಿ ಆಗ್ತಾ ಇರುತ್ತೆ. ಈಗ ಈ ದೇವಹೂತಿ ಯಾಕೆ ಬಂದ್ಲು ಅಂತಂದ್ರೆ, ಇಲ್ಲಿ ಮಾತೆಯ ಇನ್ನೊಂದು ಸ್ಮೃತಿಯನ್ನ ಜಾಗೃತಗೊಳಿಸಲು ಅವಳು ಬಂದಿದ್ದಾಳೆ. ಅವಳಲ್ಲಿ ಇನ್ನೊಂದು ಸ್ಮೃತಿಯನ್ನ ನೆನಪಿಸಿಕೊಡ್ಲಿಕ್ಕೆ, ಜಾಗೃತಗೊಳಿಸ್ಲಿಕ್ಕೆ ಅವಳು ಬಂದಿದ್ದಾಳೆ. ಅದು ಏನು ಅಂತಂದ್ರೆ, ಇದುವರೆಗೆ ಮಾತೆ ಕೇಳಿರ್ತಕ್ಕಂತಹ ಸಂಗತಿ, ಭವಿಷ್ಯದಲ್ಲಿ ಮಹಿಳೆ ಯಾವ ರೀತಿ ಶೋಷಣೆಗೆ ಒಳಗಾಗ್ತಾಳೆ ಅಂತಕ್ಕಂಥದ್ದನ್ನ ಕೇಳಿದ್ದಾಳೆ. ಈಗ ದೇವಹೂತಿ ಬಂದು ಏನ್ ಹೇಳ್ತಾಳೆ ಅಂತಂದ್ರೆ, ಕಾಲಚಕ್ರದ ಊರ್ಧ್ವಮುಖವಾದ ವೃತ್ತಖಂಡದಲ್ಲಿ ಮಹಿಳೆಯು ಜ್ಞಾನವನ್ನು ಮರಳಿ ಪಡೆಯುತ್ತಾಳೆ. ಈಗ ಏನು ಕೇಳಿದ್ದಾಳಲ್ಲ, ಇದು ಕಾಲಚಕ್ರ ಉರುಳ್ತಾ ಇರುತ್ತೆ. ಪರಿಸ್ಥಿತಿ ಒಂದೇ ರೀತಿಯಾಗಿ ಇರುವುದಿಲ್ಲ. ಇವತ್ತು ಅಜ್ಞಾನದಲ್ಲಿ ಇರ್ತಕ್ಕಂತ ಮಹಿಳೆ ಎಲ್ಲ ಶಿಕ್ಷಣ ಮತ್ತು ಸಂಪತ್ತಿನ ಇಂದ ವಂಚಿತಳಾಗಿರ್ತಕ್ಕಂತ ಮಹಿಳೆ ಮುಂದೊಂದು ದಿವಸ ಕಾಲಚಕ್ರದ ಊರ್ಧ್ವಮುಖವಾದ ವೃತ್ತಖಂಡದಲ್ಲಿ ಅವಳು ಮತ್ತೆ ಜ್ಞಾನವನ್ನ ಮರಳಿ ಪಡಿತಾಳೆ. ಮತ್ತೆ ಮರಳಿ ಅವಳು ಜ್ಞಾನವನ್ನು ಪಡಿತಾಳೆ. ಅವಳು ಮುಂದೆ ಬಂದು ತಾನು ಸಮರ್ಪಿಸುವುದಕ್ಕಾಗಿ ಬೇಕಾಗಿರುವುದನ್ನ ಪುನಃ ಪಡೆದುಕೊಳ್ಳಲು ನೀನು ಬೀಜಗಳನ್ನು ಬಿತ್ತಬೇಕು. ಈಗ ಅವರು ಮುಂದೆ ಅವಳು ಮತ್ತೆ ತನ್ನ ಸ್ಥಾನವನ್ನ ಪುನಃ ಪಡೆದುಕೊಳ್ಳಿಕ್ಕೆ ನೀನೇನ್ ಮಾಡ್ಬೇಕು ಅಂತಂದ್ರೆ, ಈಗ ಬೀಜಗಳನ್ನ ಬಿತ್ತಬೇಕು. ಆ ಬೀಜಗಳೇ ಮುಂದೆ ವೃಕ್ಷಗಳಾಗಿ ಬೆಳೀತಾವೆ ಅಂತಕ್ಕಂಥದ್ದನ್ನ ಹೇಳ್ತಾಳೆ. ಆಗ ಅಂತರ್ಲೋಕಗಳ ಸ್ಮೃತಿಯನ್ನ ಪುನಃ ಪಡೆದು ಆ ಆಂದೋಲನವನ್ನು ಮಹಿಳೆಯು ಮುನ್ನಡೆಸ್ತಾಳೆ. ನನ್ನ ಮಾತೆಯಾಗಿರುವ ನನ್ನ ಮಗುವೆ, ನನ್ನ ಮೊಮ್ಮಗುವೆ, ಇದುವೇ ನೀನು ಮನುಷ್ಯ ವಲಯದಲ್ಲಿ ಜನ್ಮ ತೆಗೆದುಕೊಳ್ಳುವ ಕಾರಣವಾಗಿದೆ. ಮನುಷ್ಯಳಾಗಿ ಈ ಭೂಮಿಯ ಮೇಲೆ ಜನ್ಮ ತೆಗೆದುಕೊಳ್ಳುವ ಕಾರಣ ಇದೇ ಆಗಿದೆ. ನಿನ್ನ ಕಾರ್ಯ ಕೇವಲ ವರ್ತಮಾನ ಕ್ಷಣಗಳಿಗೆ ಅಷ್ಟೇ ಮೀಸಲಲ್ಲ, ಮುಂಬರುವ ಸಹಸ್ರಮಾನಗಳಿಗಾಗಿ ಕೂಡ ಇದೆ. ಇವತ್ತಿನ ವರ್ತಮಾನಕ್ಕಾಗಿ ಮಾತ್ರ ಅಲ್ಲ, ಮುಂಬರುವ ಸಹಸ್ರಾರು ವರ್ಷಗಳವರೆಗೇನು, ಸಹಸ್ರಮಾನಗಳವರೆಗೆ ನಿನ್ನ ಒಂದು ಕೆಲಸ ಇದೆ ಅಂತಕ್ಕಂಥ ಮಾತುಗಳನ್ನ ಅವಳು ಹೇಳ್ತಾಳೆ. ಆಗ ದೇವಹೂತಿಯ ಒಂದು ಗತಕಾಲದ ಒಂದು ನೆನಪುಗಳನ್ನ ಸೀತಾಮಾತೆ ಮಾಡ್ಕೊಳ್ತಾಳೆ. ಈ ದೇವಹೂತಿ ಯಾರು? ಇವಳು ಮನುವಿನ ಮಗಳು. ಮನುಸ್ಮೃತಿಯನ್ನ ಪಡೆದಿರ್ತಕ್ಕಂಥವನು. ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ ಅಂತ ಹೇಳಿ ಹೇಳ್ತಕ್ಕಂಥ ಮನು, ಅವನ ಮಗಳು ದೇವಹೂತಿ ಆಗಿರ್ತಾಳೆ. ಆ ಮನು ಬ್ರಹ್ಮನ ಮಗನಾಗಿರ್ತಾನೆ. ಇಲ್ಲಿ ಮನುವಿನ ಮಗಳು ದೇವಹೂತಿ ಅವಳು ಮದುವೆಯ ವಯಸ್ಸಿಗೆ ಬಂದಾಗ ಮಗಳ ಮದುವೆಗಾಗಿ ಸೂಕ್ತ ವರನನ್ನ ಪ್ರಪಂಚದ ಎಲ್ಲ ಕಡೆಗೂ ಹುಡುಕ್ತಾನೆ. ಆಗ ತೀವ್ರತರವಾಗಿರ್ತಕ್ಕಂಥ ತಪಸ್ಸು ಮಾಡ್ತಕ್ಕಂಥ ಒಬ್ಬ ಮುನಿಯನ್ನ ಕಂಡು ಇವನು ತನ್ನ ಮಗಳಿಗೆ ಅನುರೂಪನಾಗಿರ್ತಕ್ಕಂಥ ವರ ಆಗ್ತಾನೆ ಅಂತ ಹೇಳಿ ಹೇಳ್ತಾನೆ. ಅವನ ಹೆಸರು ಕರ್ದಮ ಮುನಿ ಅಂತ ಹೇಳಿ. ಕರ್ದಮ ಮುನಿಯನ್ನ ಸಂಪರ್ಕಿಸಿ ಮಗಳ ಮದುವೆಯ ಪ್ರಸ್ತಾಪವನ್ನ ಮಾಡ್ತಾನೆ. ಕರ್ದಮ ಮುನಿ ಯಾವಾಗಲೂ ಧ್ಯಾನದಲ್ಲಿ ಇರ್ತಾನೆ. ಅವನು ತಪಸ್ಸು ಮಾಡಿ ಪರಬ್ರಹ್ಮನೊಂದಿಗೆ ಒಂದಾಗುವುದೇ ಆತನ ಮುಖ್ಯ ಉದ್ದೇಶ ಆಗಿರ್ತದ. ಆದ್ರೂ ಈಗ ಮನು ಬಂದು ಕೇಳಿದಾಗ, ಮದುವೆಯ ಪ್ರಸ್ತಾಪವನ್ನ ಮಾಡಿದಾಗ ಅವನು ನಿರಾಕರಿಸಿದೇನೆ ಅದಕ್ಕೆ ಒಪ್ಪಿಗೆ ಕೊಡ್ತಾನೆ. ಆದ್ರೆ ಒಂದು ಕಂಡೀಷನ್ ಹಾಕ್ತಾನೆ, ಒಂದು ಏನಂತಾನೆ ನಿಬಂಧನೆಯನ್ನ ಇಡ್ತಾನೆ. ಅದು ಏನು ಅಂತಂದ್ರೆ, ನಾನು ಯಾವಾಗಲೂ ಧ್ಯಾನದಲ್ಲಿ ಇರ್ತಕ್ಕಂಥವನು, ಪರಬ್ರಹ್ಮನೊಂದಿಗೆ ಒಂದಾಗುವುದು ನನ್ನ ಅಂತಿಮ ಇಚ್ಛೆಯಾಗಿದೆ. ಆದ್ದರಿಂದ ನಾನು ಮಕ್ಕಳು ಆಗುವವರೆಗೆ ಅಥವಾ ತನ್ನ ಮಕ್ಕಳ ಗರ್ಭಧಾರಣೆಯ ನಂತರ ತಾನು ಮತ್ತೆ ಅರಣ್ಯಕ್ಕೆ ತೆರಳ್ತೀನಿ ಅಂತ ಹೇಳಿ ಹೇಳ್ತಾರೆ. ಇದಕ್ಕೆ ನಿಮಗೆ ಒಪ್ಪಿಗೆ ಇದ್ದರೆ, ಮಕ್ಕಳಾಗುವವರೆಗೆ ಮಾತ್ರ ನಾನು ಇರ್ತೇನೆ. ಇದಕ್ಕೆ ನಿಮಗೆ ಒಪ್ಪಿಗೆ ಇದ್ರೆ, ನಿಮ್ಮ ಮಗಳಿಗೆ ಒಪ್ಪಿಗೆ ಇದ್ರೆ ಮಾತ್ರ ನಾನು ಮದುವೆಯನ್ನು ಮಾಡ್ಕೊಳ್ತೀನಿ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಮನುನು ಒಪ್ಪಿಗೆ ಕೊಡ್ತಾನೆ, ಮಗಳು ದೇವಹೂತಿಯೂ ಕೂಡ ಒಪ್ಪಿಗೆಯನ್ನು ಕೊಡ್ತಾಳೆ. ಆಗ ದೇವಹೂತಿ ಮತ್ತು ಕರ್ದಮ ಮುನಿಗಳ ಮದುವೆ ಆಗುತ್ತೆ.
ಅವರಿಬ್ಬರು ಹಲವಾರು ವರ್ಷಗಳ ವೈವಾಹಿಕ ಜೀವನವನ್ನ ಮಾಡ್ತಾರೆ, ಸುಖಮಯವಾಗಿರ್ತಕ್ಕಂಥ ಜೀವನವನ್ನ ಕಳೀತಾರೆ. ಅವ್ರಿಗೆ 9 ಜನ ಹೆಣ್ಣು ಮಕ್ಕಳಾಗ್ತಾರೆ. ಆ 9 ಜನರು ಯಾರ್ಯಾರು ಅಂದ್ರೆ ಕಲಾ, ಅನಸೂಯ, ಶ್ರದ್ಧಾ, ಹವಿರ್ಭು, ಗೀತಾ, ಕ್ರಿಯಾ, ಖ್ಯಾತಿ, ಅರುಂಧತಿ ಮತ್ತು ಶಾಂತಿ ಅಂತಕ್ಕಂಥ 9 ಹೆಣ್ಣು ಮಕ್ಕಳು ಮತ್ತು 10ನೇ ಒಬ್ಬ ಗಂಡು ಮಗನನ್ನು ಕೂಡ ಅವಳು ಜನ್ಮ ನೀಡ್ತಾಳೆ. ಅವನ ಹೆಸರು ಕಪಿಲ ಮಹರ್ಷಿ. ಮಹರ್ಷಿ ಕಪಿಲ ಅಂತ ಅವನ ಹೆಸರು. ಅವನು ಈ ಭಗವಂತ ನಾರಾಯಣನ ಒಂದು ಅಂಶವೇ ಅಂತ ಹೇಳಿ ಹೇಳ್ತಾರೆ. ಈ ಕರ್ದಮ ಇಷ್ಟು 10 ಜನರನ್ನ ಹೆತ್ತುಕೊಟ್ಟು ಕರ್ದಮ ಮುನಿ ಏನ್ ಮಾಡ್ತಾನೆ, ಅರಣ್ಯಕ್ಕೆ ಹೊರಟು ಬಿಡ್ತಾನೆ. ಮುಂದೆ ಮಕ್ಕಳ ಶಿಕ್ಷಣ, ಅವರ ಮದುವೆ, ಎಲ್ಲ ಜವಾಬ್ದಾರಿಗಳನ್ನ ಹೇಗೆ ಮಾಡಬೇಕು ಅಂತ ಹೇಳಿ ದೇವಹೂತಿ ವಿಚಾರ ಮಾಡುವಾಗಲೇ ಮತ್ತೆ ನಾರಾಯಣಿ ಅವಳ ಸಹಾಯಕ್ಕೆ ಬರ್ತಾಳೆ. ನಾರಾಯಣಿ ಅವಳ ಸಹಾಯಕ್ಕೆ ನಿಂತು ಆ ಎಲ್ಲ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಯೋಗ ಶಿಕ್ಷಣವನ್ನ ಕೊಡಿಸ್ತಾಳೆ. ಅವರೆಲ್ಲರೂ ಮಹಾನ್ ಋಷಿಗಳಾಗಿ ಆಗ್ತಾರೆ, ದೊಡ್ಡ ದೊಡ್ಡ ಋಷಿಗಳಾಗ್ತಾರೆ. ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನ ಮಾಡ್ತಾಳೆ ಮತ್ತು ಅವರಿಗೆಲ್ಲರಿಗೂ ಒಳ್ಳೆಯ ಸಂಬಂಧವನ್ನ ಹುಡುಕಿ ವಿವಾಹವನ್ನ ಮಾಡ್ತಾಳೆ. ಈ ಒಂದು ಸಹಾಯದಿಂದಾಗಿ ಈಗ ದೇವಹೂತಿ ಮತ್ತೆ ಮಾತೆಯ ಸಹಾಯಕ್ಕೆ, ಇಲ್ಲಿ ನಾರಾಯಣಿಯ ಸಹಾಯಕ್ಕೆ ಬಂದಿರೋದು ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಈ ದೇವಹೂತಿಯ 9 ಜನ ಮಕ್ಕಳಲ್ಲಿ ಖ್ಯಾತಿ ಅಂತಕ್ಕಂಥವಳು ಇನ್ನೊಬ್ಬ ಮಗಳು. ಅವಳನ್ನ ಭೃಗು ಮಹರ್ಷಿಗಳಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಖ್ಯಾತಿ ನಾರಾಯಣಿಗೆ ತುಂಬಾ ಅಚ್ಚುಮೆಚ್ಚಿನ ಮಗಳಾಗಿರ್ತಾಳೆ. ಅಂದ್ರೆ ಖ್ಯಾತಿ ಅಂತಂದ್ರೆ ನಾರಾಯಣಿಗೆ ಬಹಳಷ್ಟು ಅಚ್ಚುಮೆಚ್ಚಾಗಿರುತ್ತೆ. ಹೀಗಾಗಿ ಅವಳಿಗೆ ಹಲವಾರು ವಿದ್ಯೆಗಳನ್ನ, ಧ್ಯಾನದಲ್ಲಿ ಹಲವಾರು ವಿದ್ಯೆಗಳನ್ನ ಅವಳಿಗೆ ಕಲಿಸಿಕೊಟ್ಟಿರ್ತಾಳೆ. ಧ್ಯಾನದಲ್ಲಿರುವಾಗ ಉನ್ನತ ಲೋಕಗಳಿಗೆ, ಹೈಯರ್ ಡೈಮೆನ್ಷನ್ ಲೋಕಗಳಿಗೆ ಹೋಗಿ ಬರೋದು, ಅಲ್ಲಿ ಸಂಚರಿಸಿ ಬರೋದು, ಹೋಗೋದು ಹೇಗೆ, ಮರಳಿ ಬರೋದು ಹೇಗೆ, ಅಲ್ಲಿ ಇರೋದು ಹೇಗೆ ಅಂತಕ್ಕಂಥ ಎಲ್ಲ ಧ್ಯಾನವನ್ನ ಅವಳು ಹೇಳ್ಕೊಟ್ಟಿರ್ತಾಳೆ. ಹೀಗೆ ಒಂದು ದಿನ ಖ್ಯಾತಿ ಏನ್ ಮಾಡ್ತಾಳೆ ಅಂತಂದ್ರೆ, ಭೃಗು ಮಹರ್ಷಿಗಳೊಂದಿಗೆ ಉನ್ನತ ಲೋಕವಾಗಿರ್ತಕ್ಕಂಥ ನಾರಾಯಣನ ವೈಕುಂಠಕ್ಕೆ ಹೋಗ್ತಾಳೆ. ನಾರಾಯಣನ ಉನ್ನತ ಲೋಕಕ್ಕೆ ಹೋಗಿ ಅಲ್ಲಿ ನಾರಾಯಣಿ ಮತ್ತು ನಾರಾಯಣರನ್ನ ಭೇಟಿ ಆಗ್ತಾರೆ. ಅಲ್ಲಿ ಅವರ ಜೊತೆಗೆ ಮಾತನಾಡಿ ಕೆಲವು ಕಾಲ ಕಳೆಯೋದ್ರೊಳಗೆ ಒಂದು ದಿವಸ ಅವಳಿಗೆ ಏನ್ ಅನ್ಸುತ್ತೆ, ನಾರಾಯಣಿಯ ರೂಪವನ್ನ ನೋಡಿದಾಗ ಇವಳೇ ನನ್ನ ಮಗಳು ಯಾಕಾಗ್ಬಾರ್ದು ಅಂತಕ್ಕಂಥ ಒಂದು ಬಯಕೆ ಅವಳಲ್ಲಿ ಉಂಟಾಗತ್ತೆ. ಆಗ ಭೃಗು ಮಹರ್ಷಿಗೆ ಹೆಂಡತಿಯ ಈ ಬಯಕೆ ಗೊತ್ತಾಗತ್ತೆ. ಆಗ ಅವನು ನಾರಾಯಣಿಗೆ ಕೇಳ್ಕೊಳ್ತಾಳೆ, ಅಮ್ಮ ನೀನು ನನ್ನ ಮಗಳಾಗಿ ಬಾ ಅಂತ ಹೇಳಿ. ಆಗ ಅವಳು ಒಪ್ಪಿ ಅವಳಿಗೆ ಭಾರ್ಗವಿ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳು ಹುಟ್ಟುತ್ತಾಳೆ. ನಾರಾಯಣಿಯೇ ಭಾರ್ಗವಿ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳಾಗಿ ಹುಟ್ಟುತ್ತಾಳೆ. ಆ ಭಾರ್ಗವಿಯೇ ಈ ನಾರಾಯಣಿಯ ಅಂಶ ಅಂತ ಹೇಳಿ. ಹೀಗೆ ಈ ಭಾರ್ಗವಿ ಒಂದು ಷರತ್ತನ್ನ ಹಾಕ್ತಾಳೆ. ತಾನು ಹುಟ್ಟಿ ಇವ್ರ ಬಳಿ ಬರಬೇಕಾದ್ರೆ ಒಂದು ಷರತ್ತು ಹಾಕ್ತಾಳೆ. ಏನು ಅಂತಂದ್ರೆ, ಸ್ವತಃ ನಾರಾಯಣನೇ ಬಂದು ನನ್ನನ್ನು ಕರೆದುಕೊಂಡು ಹೋಗುವವರೆಗೆ ಮಾತ್ರ ನಾನಲ್ಲಿ ಇರ್ತೇನೆ. ಅವನು ಬಂದು ಕರೆದಾಗ ನಾನು ಮರಳಿ ನನ್ನ ಒಂದು ಲೋಕಕ್ಕೆ ನಾನು ಬಂದು ಬಿಡ್ತೇನೆ ಅಂತ ಹೇಳಿ ಹೇಳಿರ್ತಾಳೆ. ಅದನ್ನ ಒಪ್ಪಿರ್ತಾರ ಅವರು. ಅಷ್ಟಲ್ದೆ ಇನ್ನು ಉಷಾನ ಅಂತಕ್ಕಂಥ ಭೃಗು ಮಹರ್ಷಿಗೆ ಒಬ್ಬಳು ಖ್ಯಾತಿ ಅಂತಕ್ಕಂಥ ಹೆಂಡತಿ, ಇನ್ನೊಬ್ಬ ಹೆಂಡತಿ ಇರ್ತಾಳಂತ, 2ನೇ ಹೆಂಡತಿ ಉಷಾನ ಅಂತಕ್ಕಂಥವಳು. ಈ ಉಷಾನ ಎನ್ನುವ ಇನ್ನೊಬ್ಬ ಹೆಂಡತಿ ಇರ್ತಾಳೆ. ಇವಳು ನಮ್ಮ ಅಸುರರ ಗುರುವಾಗಿರ್ತಕ್ಕಂಥ ಶುಕ್ರಾಚಾರ್ಯನ ತಾಯಿ. ಈ ಉಷಾನನ ಮಗ ಶುಕ್ರಾಚಾರ್ಯ ಅಂತ ಹೇಳಿ ನಾವಿಲ್ಲಿ ಹೇಳ್ಬಹುದು. ಅವನು ಅಸುರರ ಗುರು ಆಗಿರ್ತಾನೆ ಮತ್ತು ದೇವಾನುದೇವತೆಗಳಿಗೂ ಮತ್ತು ಅಸುರರಿಗೂ ಯುದ್ಧ ಆಗ್ತಾ ಇರತ್ತೆ. ಇದು ಸಾಮಾನ್ಯವಾಗಿ ತಿಳಿದಿರ್ತಕ್ಕಂಥದ್ದು. ಈಗ ಅಸುರ ಮತ್ತು ದೇವರ ಯುದ್ಧ ನಡಿಬೇಕಾದ್ರೆ ಶುಕ್ರಾಚಾರ್ಯನ ನೆರವಿನಿಂದ ಅಸುರರೆಲ್ಲರೂ ಅವನ ತಾಯಿ ಉಷಾನನ ಬಳಿ ಬಂದು ಶರಣು ಬರ್ತಾರೆ. ಅವ್ರು ನನಗೆ ಸಹಾಯ ಮಾಡ್ರಿ, ನನಗೆ ರಕ್ಷಣೆಯನ್ನ ಕೊಡ್ರಿ ಅಂತ ಹೇಳೋರು ಕೇಳ್ಕೊತಾರೆ. ಆಗ ಅವಳು ರಕ್ಷಿಸುವುದಾಗಿ ಮಾತು ಕೊಟ್ಟಿರ್ತಾಳಂತ. ಮಾತನ್ನ ಕೊಡ್ತಾಳೆ. ಆಗ ನಾರಾಯಣ ಬರ್ತಾನೆ. ಯಾಕಂದ್ರೆ ಈ ಯುದ್ಧ ಆಗಬೇಕಾಗಿರುತ್ತೆ, ಸುರ ಮತ್ತು ಅಸುರರ ನಡುವೆ ಯುದ್ಧ ಆಗ್ಬೇಕಾಗಿರುತ್ತೆ, ಅವರ ಸಂಹಾರ ಆಗಲೇಬೇಕು. ಹಾಗಾಗಿ ಸಂಹರಿಸ್ಲಿಕ್ಕೆ ದೇವಾದಿ ದೇವತೆಗಳು ಬರ್ತಾರೆ. ಆಗ ಉಷಾನ ಅಂತಾಳ, ಆಗುವುದಿಲ್ಲ, ನಾನು ಅವರನ್ನ ರಕ್ಷಿಸ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದೇನೆ ಅಂತ ಹೇಳಿ ಅವಳು ಒಪ್ಪಿಗೆ ಕೊಡೋದಿಲ್ಲ. ಆಗ ನಾರಾಯಣ ಪರಿಪರಿಯಾಗಿ ಧರ್ಮದ ಬೋಧೆಯನ್ನ ಮಾಡ್ತಾನಂತೆ, ಆದ್ರೂ ಕೂಡ ಅವಳು ಕೇಳೋದಿಲ್ಲ. ಆಗ ಭಾರ್ಗವಿ ಅವಳ ಮಗಳು ಬಂದ್ ಹೇಳ್ತಾಳೆ, ಅಮ್ಮ ನೀನು ಇವ್ರಿಗೆ ರಕ್ಷಣೆಯನ್ನ ಕೊಟ್ರ ನೀನು ನಿನ್ನ ಪ್ರಾಣವನ್ನ ಕಳೆದುಕೊಳ್ಬೇಕಾಗತ್ತೆ. ನಾರಾಯಣನ ಮಾತು ಕೇಳು. ಅವನ ಮಾತು ಕೇಳಿದ್ರೆ ಅವನು ನಿನಗೆ ಮುಕ್ತಿಯನ್ನ
ಕೊಡ್ತಾನೆ ಅಂತ ಹೇಳಿ. ಆಗ ಆಯ್ತು ಪ್ರಭು, ನನ್ನನ್ನ ಕರೆಸಿಕೋ ಅಂತ ಹೇಳಿ ನಾರಾಯಣನಲ್ಲಿ ಅವಳು ಅಂತರ್ಧಾನಳಾಗ್ತಾಳೆ. ಬಹುಶಃ ಅವಳ ದೇಹ ಬಿಡುವ ಸಮಯನು ಸಮೀಪ ಬಂದಿರುತ್ತೆ. ಹೀಗಾಗಿ ಅವಳು ನಾರಾಯಣನಲ್ಲಿ ಒಂದಾಗ್ತಾಳೆ. ನಂತರ ಈ ಭಾರ್ಗವಿ ನಾರಾಯಣ್ ಜೊತೆಗೆ ಹೋಗ್ಲಿಕ್ಕೆ ಸಿದ್ಧಳಾಗ್ತಾಳೆ. ಇವರಿಬ್ಬರ ನಡುವೆ ಅಸುರರ ನಡುವೆ ಯುದ್ಧ ಆಗತ್ತೆ. ಆವಾಗ ಅಸುರರು ಸೋಲ್ತಾರೆ, ದೇವತೆಗಳು ಗೆಲ್ತಾರೆ. ಈ ವೃತ್ತಾಂತ ಆದ್ಮೇಲೆ ಭಾರ್ಗವಿ ನಾರಾಯಣ್ ಜೊತೆಗೆ ಹೊರಡ್ಲಿಕ್ಕೆ ಸಿದ್ಧಳಾಗ್ತಾಳೆ. ಅಷ್ಟರಲ್ಲಿ ಭೃಗು ಮುನಿ ಧ್ಯಾನದಲ್ಲಿದ್ದವನು ಅವನು ಎದ್ದು ಬರ್ತಾನೆ. ಎದ್ದು ಬಂದು ನೋಡ್ತಾನೆ, ಅವನ ಹೆಂಡತಿ ಸತ್ತಿದ್ದು ಗೊತ್ತಾಗುತ್ತೆ. ನಾರಾಯಣನಲ್ಲಿ ಒಂದಾಗಿರ್ತಾಳೆ. ಆಗ ಏನೊಂದನ್ನು ವಿಚಾರ ಮಾಡದೇನೆ ಆ ಹೆಂಡತಿಯ ಒಂದು ಅಗಲುವಿಕೆಯ ಒಂದು ತಾಪವನ್ನ ತಾಳಲಾರದೆ ಅವನು ಶಾಪ ಕೊಟ್ಟು ಬಿಡ್ತಾನಂತೆ. ನನ್ನ ಹೆಂಡತಿಯ ಸಾವಿಗೆ ಯಾರು ಕಾರಣರೋ ಅವರಿಗೆ ಇದೇ ಪತ್ನಿಯೋ ವಿಯೋಗ ಆಗಲಿ ಅಂತ ಹೇಳಿ ಶಾಪ ಕೊಟ್ಟು ಆ ಶಾಪ ಯಾರಿಗೆ ಕೊಡ್ತಾನೆ? ನಾರಾಯಣನಿಗೆ ಅವನು ಶಾಪ ಕೊಟ್ಬಿಡ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ ಶಾಪ ಕೊಟ್ಟಿದ್ದು ಯಾರಿಗೆ ಅಂತಂದ್ರೆ ತನ್ನ ಮಗಳು ಮತ್ತು ಅಳಿಯನಿಗೆ ಅಂತ ಹೇಳಿ. ಖ್ಯಾತಿ ಬಂದು ಹೇಳ್ತಾಳೆ, ಏನ್ ಕೆಲಸ ಮಾಡ್ಬಿಟ್ಟಿ ನೀನು, ಎಂಥ ಕೆಲಸ ಮಾಡ್ದಿ ನೀನು, ಶಾಪ ಕೊಟ್ಟಿದ್ದು ಯಾರಿಗೆ ಅಂತ ನಿನಗೆ ಗೊತ್ತದೇನೋ, ನಿನ್ನ ಮಗಳು ಭಾರ್ಗವಿ ಮತ್ತು ಅವಳ ಗಂಡ ನಾರಾಯಣನಿಗೆ ನೀನು ಶಾಪ ಕೊಟ್ಟಿದ್ದೀಯಾ. ಇದರ ಫಲವನ್ನ ಅವರಿಬ್ಬರು ಅನುಭವಿಸ್ಬೇಕಾಗತ್ತೆ, ಪತಿ ಪತ್ನಿ ವಿಯೋಗವನ್ನ ಅವ್ರು ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿ. ನಂತರ ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಶಾಪವನ್ನ ಮರಳಿ ಪಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಮ್ಮೆ ಕೊಟ್ಟಿರ್ತಕ್ಕಂಥ ಶಾಪ ಎಂದೂ ಸುಳ್ಳಾಗೋದಿಲ್ಲ. ದೇವಹೂತಿ ಬಂದು ಇದನ್ನ ಜ್ಞಾಪಿಸ್ತಾಳೆ ಸೀತಾಮಾತೆಗೆ. ಆ ಭಾರ್ಗವಿ ಮತ್ತು ನಾರಾಯಣನಿಗೆ ಇಟ್ಟ ಶಾಪವೇ ಈಗ ಸೀತೆ, ನೀನು ಮತ್ತು ರಾಮರು ಅನುಭವಿಸ್ತಕ್ಕಂಥದ್ದು. ಭೃಗುಮುನಿ ಕೊಟ್ಟಿರ್ತಕ್ಕಂಥ ಒಂದು ಶಾಪ, ಭಾರ್ಗವಿ ಮತ್ತು ನಾರಾಯಣನಿಗೆ ಕೊಟ್ಟಿರ್ತಕ್ಕಂಥ ಒಂದು ಶಾಪವೇ ಈಗ ನೀನು ಸೀತೆ ಮತ್ತು ರಾಮರು ಅನುಭವಿಸ್ತಕ್ಕಂಥದ್ದು ಅಂತ ಹೇಳಿ. ಆಗ ಸೀತೆ ಕೇಳ್ತಾಳೆ, ಅದಕ್ಕಾಗಿಯೇ ಇದೆಲ್ಲ ಆಗ್ತಾ ಇದೆನಾ, ಇಷ್ಟೆಲ್ಲ ಕಷ್ಟಗಳು ಬರ್ತಾ ಇದೇವ, ನಾವು ಬೇರೆ ಆಗಿದ್ವಿ ಅಂತ ಹೇಳಿ. ಆಗ ದೇವಹೂತಿ ಹೇಳ್ತಾಳೆ, ಇಲ್ಲ, ಈ ರಾವಣನ ನೆಲದಲ್ಲಿ ಬಂದು ನೀನ್ ಏನ್ ಮಾಡ್ತಾ ಇದೀಯಲ್ಲ, ಇದು ನಿನ್ನ ಡಿಸೈನ್, ನೀನು ಪಡೆದುಕೊಂಡು ಬಂದಿರ್ತಕ್ಕಂಥದ್ದು, ನೀನು ಹಾಕಿಕೊಂಡು ಬಂದಿರ್ತಕ್ಕಂಥ ಒಂದು ಕೆಲಸ ಇದು. ಅದು ಆ ನಂತರ ಅಭಿಯೋಗ ನಂತರದ ಕಾಲದಲ್ಲಿ ಬರ್ತದ, ಅವಾಗ ನೀನು ಅನುಭವಿಸ್ತಿದಿ, ಅದನ್ನು ನಂತರ ನೋಡೋಣ, ಸದ್ಯಕ್ಕೆ ನೀನು ಚಿಂತಿಸಬೇಡ ಅಂತ ಹೇಳಿ ದೇವಹೂತಿ ಎಲ್ಲವನ್ನು ತಿಳಿಸಿ ಹೋಗ್ಬಿಡ್ತಾಳೆ ಸೀತೆಗೆ. ಆಗ ಒಂದೊಂದೇ ಅರ್ಥವಾಗ್ಲಿಕ್ಕೆ ಶುರು ಮಾಡತ್ತೆ. ಇದರ ಫಲವಾಗಿ ಏನೆಲ್ಲವನ್ನ ನಾನು ಅನುಭವಿಸ್ತಾ ಇದ್ದೀನಿ ಎಲ್ಲವನ್ನು ನೆನೆದು ತಾನು ತುಂಬಾ ಕ್ಷೀಣಿಸ್ತಾಳೆ. ಇದಕ್ಕೆಲ್ಲ ಬಲವಾದ ಕಾರಣ ಇದೆ ಅಂತ ಹೇಳಿ ಅವಳು ಅನ್ಕೊಳ್ತಾಳೆ. ನಮಗೂ ಕೂಡ ಇಲ್ಲಿ ಒಂದು ಪಾಠವಿದೆ. ನಮ್ಮಂತ ಸಾಧಕರಿಗೂ ಕೂಡ ಇಲ್ಲಿ ಒಂದು ಬಲವಾದ ಪಾಠ ಇದೆ. ಏನು ಅಂತಂದ್ರೆ, ನಮ್ಮ ಬದುಕಿನಲ್ಲಿ ಬರುವ ಪ್ರತಿಯೊಂದು ಘಟನೆಗಳಿಗೂ ಒಂದು ಕಾರಣವಿದೆ. ಅದನ್ನು ಅರಿತು ಸಾವಧಾನದಿಂದ ಬಂದದ್ದನ್ನು ಅನುಭವಿಸಬೇಕು ಅಂತ ಹೇಳಿ. ಆದ್ರೆ ಇದು ಎಷ್ಟರ ಮಟ್ಟಿಗೆ ನಮಗೆ ಪಾಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಮಗೆ ಬಿಟ್ಟಿರ್ತಕ್ಕಂಥದ್ದು. ಆದ್ರೆ ಅಷ್ಟು ಸುಲಭವಾಗಿರ್ತಕ್ಕಂಥದ್ದಲ್ಲ. ಆ ದಿಶೆಯಲ್ಲಿ ನಾವು ಪ್ರಯತ್ನ ಮಾಡುವುದರಲ್ಲಿ ತಪ್ಪೇನು ಇಲ್ಲ. ಪ್ರಯತ್ನ ಮಾಡಿದ್ರೆ ನಾವು ಸಾಧನೆಯನ್ನ ಮಾಡಬಹುದು ಅಂತಕ್ಕಂಥ ಮಾತನ್ನು ಕೂಡ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಹೀಗೆ ಸೀತೆಯ ಒಂದೊಂದು ಕಥೆಯಿಂದ ಒಂದೊಂದು ಸನ್ನಿವೇಶಗಳನ್ನ, ಒಂದೊಂದು ಪಾಠಗಳನ್ನ ನಾವಿಲ್ಲಿ ಕಲಿತೇವೆ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಹೀಗೆ ಭೃಗು ಮಹರ್ಷಿಗಳ ಶಾಪ ಕೊಟ್ಟ ನಂತರ ಭಾರ್ಗವಿ ಮತ್ತು ನಾರಾಯಣ ಇಬ್ರು ಹೋಗ್ಬೇಕಾದಂತ ಸಂದರ್ಭದಲ್ಲಿ ತಾಯಿ ಖ್ಯಾತಿ ಒಂದು ಮಾತನ್ನ ಹೇಳ್ತಾಳೆ. ಏನು ಅಂತಂದ್ರೆ, ಈ ಋಷಿಗಳ ಶಾಪ ಇಲ್ಲಿಯವರೆಗೂ ಲೋಕ ಕಲ್ಯಾಣಕ್ಕಾಗಿ ಸಹಾಯ ಆಗ್ತಾ ಇತ್ತು, ಸರಿ, ಆದ್ರೆ ಇನ್ನು ಮುಂದೆ ಬರುವ ಕಾಲಗಳಲ್ಲಿ ಇದು ಇರಬಾರದು, ಅದು ಬಹಳ ತೊಂದರೆಯನ್ನ ಕೊಡ್ತಾ ಇದೆ, ಅದಕ್ಕಾಗಿ ಏನಾದ್ರೂ ವ್ಯವಸ್ಥೆಯನ್ನ ಮಾಡ್ಬೇಕು ಅಂತ ಹೇಳಿ ಹೇಳ್ತಾಳೆ. ಈ ವ್ಯವಸ್ಥೆಯನ್ನ ಈಗಾಗಲೇ ಸೀತೆ ಮಾಡಿದ್ದಾಳೆ ಅನ್ನೋದನ್ನ ನಾವು ಮೊದಲಿನ ಅಧ್ಯಾಯಗಳಲ್ಲಿ ನೋಡಿದ್ದೀವಿ. ಅವಳು ಬಾಲ್ಯದಲ್ಲಿದ್ದಾಗ ಅವಳು ಶಿಕ್ಷಣವನ್ನ ಪಡಿತಕ್ಕಂತಹ ಸಂದರ್ಭದಲ್ಲಿ ಋಷಿಗಳ ಶಾಪವನ್ನ ವಿರೋಧಿಸಿ ಅದನ್ನ ಹೋಗಲಾಡಿಸುವ ಸಲುವಾಗಿ ಪ್ರತಿಯೊಬ್ಬರು ತಮ್ಮ ತಮ್ಮ ತಪ್ಪುಗಳನ್ನ ತಿದ್ದಿಕೊಳ್ಳುವಲ್ಲಿ ಅಲ್ಲಲ್ಲಿಯ ಪಂಚಾಯಿತಿಗಳನ್ನ ಮಾಡ್ಕೊಂಡು, ಗ್ರಾಮಗಳನ್ನ ಮಾಡ್ಕೊಂಡು ತಮ್ಮ ತಮ್ಮಲ್ಲಿನೇ ಅವುಗಳನ್ನ ಬಗೆಹರಿಸಿಕೊಳ್ಳಬೇಕು. ಶಾಪ ಅಂತಕ್ಕಂಥದ್ದು ಇರಬಾರದು, ಶಾಪಕ್ಕೆ ಬಹಳಷ್ಟು ಜನರು ತುತ್ತಾಗಿದ್ದಾರೆ ಅಂತಕ್ಕಂಥ ಸಂಗತಿಗಳನ್ನ ನಾವೀಗಾಗ್ಲೇ ನಾವು ಕಂಡ್ಕೊಂಡಿದ್ವಿ. ಈಗ ಈ ಶಾಪಗಳು ನಿಂತು ಹೋಗಬೇಕು ಎನ್ನುವುದಕ್ಕೆ ಈ ಜನ್ಮದಲ್ಲಿ ಸೀತೆ ಈಗಾಗಲೇ ಎಲ್ಲ ಕೆಲಸಗಳನ್ನ ಮಾಡಿ ಬಿಟ್ಟಿದ್ದಾಳೆ.
ಖ್ಯಾತಿ ಹೇಳುವ ಆ ಕೆಲಸವನ್ನ ಈಗಾಗಲೇ ಸೀತೆ ಮಿಥಿಲೆಯಲ್ಲಿ ಇದ್ದಾಗಲೇ ಮಾಡಿಬಿಟ್ಟಿದ್ದಾಳೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಇನ್ನೊಂದು ಸಂಗತಿಯನ್ನ ಇಲ್ಲಿ ದೇವಹೂತಿ ಹೇಳ್ತಾಳೆ. ರಾವಣ ಇಷ್ಟೆಲ್ಲ ಕಷ್ಟವನ್ನ ಕೊಡ್ತಾ ಇದ್ರು ಕೂಡ ಸೀತೆಗೆ ಏನೂ ಆಗ್ತಾ ಇಲ್ಲ. ಅವಳು ಆರಾಮಾಗಿನೇ ಇದ್ದಾಳೆ. ಅವಳಿಗೆ ಯಾವುದೇ ರೀತಿಯ ತೊಂದರೆ ಆಗ್ತಾ ಇಲ್ಲ. ಆಗ ದೇವಹೂತಿ ಸೀತೆಯನ್ನ ಅಯೋಧ್ಯೆಗೆ, ಸೂಕ್ಷ್ಮ ಶರೀರದಲ್ಲಿ ಅಯೋಧ್ಯೆಗೆ ಕರ್ಕೊಂಡು ಹೋಗ್ತಾಳಂತೆ. ಕರ್ಕೊಂಡು ಹೋಗಿ ತೋರಿಸ್ತಾಳ. ಅಲ್ಲಿ ಅಯೋಧ್ಯೆಯ ಹೆಣ್ಣು ಮಕ್ಕಳು ಅವಳಿಗಾಗಿ, ಸೀತೆಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಅವರ ಪ್ರಾರ್ಥನೆಯ ಫಲ ಎಷ್ಟೋ ಜನ ಸೀತೆಯ ಅರಣ್ಯಕ್ಕೆ ಹೋದಾಗಿನಿಂದ ಪ್ರತಿ ಒಬ್ಬ ಹೆಣ್ಣು ಅಲ್ಲಿ ನದಿಯ ತಟಕ್ಕೆ ಹೋಗಿ, ಸರಿಯು ನದಿಯ ತಟಕ್ಕೆ ಹೋಗಿ ಅಲ್ಲಿ ಧ್ಯಾನವನ್ನ ಮಾಡ್ತಾ ಇದ್ದಾಳೆ, ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ. ಈ ಪ್ರಾರ್ಥನೆಯ ಫಲ ನಿನಗೆ ಭದ್ರಕೋಟೆಯಂತೆ ನಿನ್ನನ್ನ ಕಾಯ್ತಾ ಇದೆ ಅಂತ ಹೇಳಿ ದೇವಹೂತಿ ಹೇಳಿ ಅಂತರ್ಧಾನಳಾಗ್ತಾಳೆ. ಸೊ ಇಲ್ಲಿಗೆ ಈ ಒಂದು ಸಂಚಿಕೆಯನ್ನ, ಈ ಒಂದು ಅಧ್ಯಾಯವನ್ನ ನಮ್ಮ ಸೋಮ ಮುಗಿಸ್ತಾ ಇದ್ದಾಳೆ. ಈ ಎಲ್ಲ ವೃತ್ತಾಂತಗಳನ್ನ ನಾವು ಕೂಡ ಇಲ್ಲಿಗೆ ಮುಗಿಸೋಣ. ನಾಳೆ ಮುಂದಿನ ಅಧ್ಯಾಯವನ್ನ ತೆಗೆದುಕೊಳ್ಳೋಣ. ಮುಂದೆ ಮಂಡೋದರಿ ಬರ್ತಾಳೆ. ಮಂಡೋದರಿಗೂ ಕೂಡ ಅವಳು ಸಾಕಷ್ಟು ಸಾಂತ್ವನವನ್ನ, ತಿಳುವಳಿಕೆಯನ್ನ ಹೇಳ್ತಾಳೆ. ಅವಳನ್ನೂ ಕೂಡ ಬದಲು ಮಾಡ್ಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾಳೆ. ಆ ಎಲ್ಲ ಸಂಗತಿಗಳನ್ನ ನಾಳೆ ನಾವು ಚರ್ಚಿಸೋಣ. ಈಗ ಧ್ಯಾನಕ್ಕೆ ಕುಳಿತುಕೊಳ್ಳೋಣ ಮಾಸ್ಟರ್ಸ್. ಇದುವರೆಗೆ ಕೇಳಿರ್ತಕ್ಕಂಥ ತಮಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈಗ ಧ್ಯಾನಕ್ಕೆ ಸಿದ್ಧರಾಗೋಣ. ಎಲ್ಲರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ಳಿ. ಕನ್ನಡಕ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಬೇಕಿದ್ದರೆ ಒಂದು ದೀರ್ಘ ಉಸಿರನ್ನ ತೆಗೆದುಕೊಳ್ಳಿ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೆ ನಮಸ್ಕರಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾದ ಮಹಾವತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಎಲ್ಲ ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ, ಅವರೆಲ್ಲರನ್ನೂ ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಧ್ಯಾನಕ್ಕೆ ಕುಳಿತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್.
ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಬದಿಗೊತ್ತಿ ಮತ್ತೆ ಉಸಿರಾಟದ ಮೇಲೆ ಗಮನ ಹರಿಸಿ ಮಾಸ್ಟರ್ಸ್. ಉಸಿರಿನ ಮೇಲೆ ಗಮನ ಹರಿಸಿದಾಗ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಯಾಗುತ್ತದೆ. ನಮ್ಮ ಉಶ್ವಾಸ ಮತ್ತು ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ ಕೀಲಿಕೈ. ಅದನ್ನ ನಿರಂತರವಾಗಿ ಗಮನಿಸಿದಾಗ ಅಲ್ಲಿ ಆ ಬಿಂದುವಿನಲ್ಲಿ ಒಂದು ಕ್ಷಣ ನಿಲ್ಲುವ ಪ್ರಯತ್ನ ಮಾಡಿ ಮಾಸ್ಟರ್ಸ್. ಅಲ್ಲಿ ನಿಮಗೆ ಒಳ ಜಗತ್ತು ತೆರೆದುಕೊಳ್ಳುತ್ತದೆ. ನಮ್ಮ ಉಸಿರೇ ನಮ್ಮ ಗುರು. ಆ ಉಸಿರೆಂಬ ಗುರುವಿನ ಸಹಾಯದಿಂದ ನಮ್ಮ ಗಮ್ಯದತ್ತ, ನಮ್ಮ ಅಂತಿಮ ಗುರಿಯತ್ತ ಪಯಣ ಸಾಗಲಿ ಮಾಸ್ಟರ್ಸ್. ನಮ್ಮ ಅಂತಿಮ ಗಮ್ಯ, ನಮ್ಮ ಗುರಿ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ ಮಾಸ್ಟರ್. ಜಿರುಂಡೆಯ ನಾದವನ್ನು ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರ ನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುವಿರೋ ಅಷ್ಟು ನಿಮ್ಮ ಆಧ್ಯಾತ್ಮಿಕ ಜಗತ್ತು ವಿಸ್ತರಣೆ ಆಗುತ್ತೆ. ನಿಮ್ಮ ಒಳಗಿನ ಆಗುಹೋಗುಗಳು, ನಿಮ್ಮ ಸೂಕ್ಷ್ಮ ಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮಗೆ ಸ್ಪಷ್ಟವಾಗಿ ಗೋಚರಿಸಲು ಪ್ರಾರಂಭಿಸುತ್ತವೆ ಮಾಸ್ಟರ್. ಧ್ಯಾನ ಆಳವಾದಂತೆ ಉಸಿರು ನಿಧಾನವಾಗ್ತಾ ಇದೆ. ಉಸಿರು ಚಿಕ್ಕದಾಗುತ್ತಾ ಭ್ರೂ ಮಧ್ಯದಲ್ಲಿ ಬಂದು ಸ್ಥಿರಗೊಳ್ಳುತ್ತೆ ಮಾಸ್ಟರ್. ಆಗ ನಮ್ಮ ಆಜ್ಞಾ ಚಕ್ರ ಜಾಗೃತ ಆಗುತ್ತೆ, ಥರ್ಡ್ ಐ ಆಕ್ಟಿವೇಟ್ ಆಗುತ್ತೆ. ಅಲ್ಲಿ ಹಲವು ಬಣ್ಣಗಳು, ಹಲವು ಚಿತ್ರಗಳು ನಿಮಗೆ ಕಾಣಿಸುತ್ತವೆ ಮಾಸ್ಟರ್ಸ್. ಗಮನಿಸಿ. ಆಳವಾದ ಧ್ಯಾನವೆಂಬ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಅನುಭವಿಸಿ, ಆನಂದಿಸಿ, ಆಹ್ಲಾದಿಸಿ. ಆ ಸೀತಾಮಾತೆಯ ಪ್ರಕಂಪನಗಳನ್ನು ಅನುಭವಿಸಿ, ಅವಳ ಪ್ರೀತಿಯನ್ನ ಅನುಭವಿಸಿ.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್. Thirty seconds. Ten seconds. Five, four, three, two, one, 0.
ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಳ್ಳಿ ಮಾಸ್ಟರ್ಸ್. ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 seconds. 5, 4, 3, 2, 1, 0. ನಿಧಾನವಾಗಿ ಕಣ್ಣಿನ ಮೇಲಿನ ಕೈಗಳನ್ನ ತೆಗೆದು ಮಾಸ್ಟರ್. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ನನ್ನ ಅನಂತ ಕೋಟಿ ಕೋಟಿ ಧನ್ಯವಾದಗಳು. ನನ್ನ ಜೊತೆಗೆ ಧ್ಯಾನ ಮಾಡಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತಿದ್ರೆ ಮಾಡ್ಕೊಳ್ರಿ. ಹಲೋ. ಹಲೋ ರೀ ಮೇಡಮ್. 1 second. ಹಲೋ ಮೇಡಮ್, ಹೇಳ್ರಿ ಗಿರಿಜಾ ಮೇಡಮ್. ಹಾ ರೀ ಮೇಡಮ್. ಏನಿಲ್ಲ, ಚಲೋ ಇತ್ತರಿ. ಅದೇ ಉಸಿರು ಇವತ್ ಫಸ್ಟ್ ಟೈಮ್ ನನಗ ಬರ್ತಾ ಬರ್ತಾ ಚಿಕ್ಕದಾಗ್ತಾ ಹೋಗ್ತದಂದ್ರಲ್ಲ, ಅದು ಇವತ್ತ ಫೀಲ್ ಐತ್ರಿ ಮೇಡಮ್. ಹಂಗ ಇದಾಗ್ತದಪ್ಪ ಅಂತ ಅನ್ಕೊಂಡಿದ್ದೆ. ನಮ್ ರೆಗ್ಯುಲರ್ ಇದ್ರಕಿನ ಅದ್ ಹೆಂಗೋ ತಂತಾನೆ ಸಣ್ಣ ಆಗೈತ್ರಿ ಮೇಡಮ್. ಆಮೇಲೆ ಮತ್ತೇನ್ ಕಾಣಿಸ್ಲಿಲ್ಲ. ಮಕ್ಕಳ ತನಕ ಆಗ್ತಿರಿ ಮೊದಲ, ಆಮೇಲೆ ಮ್ಯಾಲ್ ಬರ್ಕೋತ ಮೂಗಿನ ಹೌದು ಆಗ್ತದ್ರಿ. ಹೌದ್ರಿ ಮೇಡಮ್. ಅದ್ ಯಾಕಂದ ಅನ್ಸಷ್ಟು ಸಣ್ಣ ಆಗಿತ್ತು. ಆಮೇಲೆ ಲಾಸ್ಟ್ಕ 1-2 ದೇವ್ರ ಫೋಟೋ ಇಬ್ರಿಗೂ ಹಾರ, ಅಂದ್ರ ಗಂಡ ಹೆಂಡತಿ. ಅಂದ್ರೆ ಈಗ ದೇವ್ರಗೊಳದಾಗ ಈಗ ಶಿವ ಪಾರ್ವತಿ ಅಥವಾ ತಿರುಪತಿ ಶ್ರೀನಿವಾಸ ಪದ್ಮಾವತಿ ಹಿಂಗಿರ್ತಾರಲ್ಲ, ಹಂಗ ಯಾರಂತ ಗೊತ್ತಿಲ್ಲ. ಒಟ್ಟ 2 ಫೋಟೋ, 2ಕ್ಕೂ ಹೂವಿನ ಹಾರ ಹಾಕಿದ್ ಕಾಣಿಸ್ತ್ರಿ ಮೇಡಮ್. ಬಿಳಿ ಹೂವಿನ ಹಾರ ಚಂದಿತ್ತು ಅಷ್ಟೇ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಯಾರು ಶೇರ್ ಮಾಡ್ಕೊಳ್ತೀರಿ? ಹಲೋ ಹಲೋ. ಚೆನ್ನಾಗಾಯ್ತು ಮೇಡಮ್. ಮೇಡಮ್ ಹೇಳ್ರಿ ಮೇಡಮ್. ಒಂಥರ ಎಷ್ಟೋ ತನಕ ಕಾನ್ಸಂಟ್ರೇಷನ್ ಮಾಡಕ್ ಆಗ್ಲಿಲ್ಲ. ಕಾನ್ಸಂಟ್ರೇಷನ್ ಬಂದ ಮೇಲೆ ಒಂಥರ ಎಲ್ಲೋ ಲೈಟ್, ಅದ್ರೊಳಗಡೆ ಮಧ್ಯೆ ಏನೋ ಒಂದು ಬಿಂದು ಕಾಣಿಸ್ತಾ ಇತ್ತು. ಅದಾದ್ಮೇಲೆ ಎಲ್ಲೋ 4-5 ಸಲ ಓಂ ಕೇಳಿಸ್ತು. ಗುಡ್ ಮೇಡಮ್, ಒಳ್ಳೆ ಎಕ್ಸ್ಪೀರಿಯನ್ಸ್. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಮತ್ತೆ ಯಾರು ಶೇರ್ ಮಾಡ್ಕೊಳ್ತೀರಿ? ಗಂಗಾ. ಹಾ ರೇಖಾ. ಧ್ಯಾನ ತುಂಬಾ ಎನರ್ಜಿ ಇತ್ತು. ಡೀಪ್ ಆಗಿ ಧ್ಯಾನಕ್ಕೆ ಹೋಗಿದ್ದೆ. ಬಟ್ ಹಂಗೇನ್ ಕಾಣಿಸ್ಕೊಳ್ಳ. ಬಟ್ ನಂಗೆ ಗೊತ್ತಿಲ್ಲಂಗೆ ಹನುಮಪ್ಪನ ಮಂತ್ರ ಹೇಳ್ತಾ ಇದ್ದೀನಿ. ಆಮೇಲೆ ನೀವು 5 minutes ಅಂದಾಗ ನನ್ಗೆ ಗೊತ್ತೇ ಇಲ್ಲ ಅದು ಮನಸ್ನ್ಯಾಗ. ಹನುಮಾನ್ ಚಾಲಿಸ ಹೇಳ್ತಾ ಇದ್ದೀನಿ. ಬಟ್ ಹೇಳ್ಬೇಕಂತ ಕಾನ್ಶಿಯಸ್ ಇಂದ ಹೇಳಿದಲ್ಲ, ಅದು ನೀವ್ 5 ನಿಮಿಷ ಅಂದಾಗ ಅವಾಗ ನನ್ಗ ಬಾಯಾಗ ಅದು ಬರ್ತಾ ಇದೆ. ಹನುಮಾನ್ ಚಾಲಿಸ್ ಹೇಳ್ತಾ ಇದ್ದೆ. ಓಕೆ ಮಾ, ಓಕೆ, ಥ್ಯಾಂಕ್ ಯು. ಓಕೆ ರೇಖಾ, ಥ್ಯಾಂಕ್ ಯು. ಓಕೆ ಮಾ, ಥ್ಯಾಂಕ್ ಯು ಮೇಡಮ್. ಮಾತಾಡ ಗೌರವ ಹೇಳ್ರಿ ಮೇಡಮ್. ಕಂಟಿನ್ಯೂಸ್ ಓಂ ಹರ ಹರ ಮಹಾದೇವ್, ಓಂ ಹರ ಹರ ಮಹಾದೇವ್. ಓಕೆ ಮೇಡಮ್, ಓಕೆ. ಆಮೇಲೆ ಶಿವ ತಾಂಡವ ಮಾಡ್ತಾ ಇದ್ರು. ಗುಡ್ ಗುಡ್, ವೆರಿ ಗುಡ್. ಅದು ಬಾಳ ಸಲ ಆಗ್ತದಲ್ಲ. ಹೌದೌದು, ಬಾಳ ಈ ಸರ ಶಿವ ದರ್ಶನ ಎಲ್ಲರಿಗೂ ಆಗ್ಯದ್ರಿ ಮೇಡಮ್. ಬಹಳ ಚಂದ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೇನಾದ್ರು ಹೇಳೋದಿದೆ? ಇಲ್ರಿ ಮೇಡಮ್, ಮತ್ತೆ ನಾಳೆ ಸಿಗೋಣ. ನಾಳೆ ಮತ್ತೆ ಇನ್ನಿಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ ಸಿಗೋಣ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಕಟ್ ಮಾಡಿ ಮೇಡಮ್. ಕಟ್ ಮಾಡಿ. ಥ್ಯಾಂಕ್ ಯು. ನಾಳೆ ಯಾವಾಗ ಆಗತ್ತೆ ನಿಮ್ದದು ಸ್ವಾಧ್ಯಾಯ, ಯಾವಾಗ ಕೇಳ್ಬೇಕು ಅಂತ ದಾರಿ ಕಾಯ್ತಿರ್ತೀನಿ ನಾನಂತೂ. ಸ್ವಾಧ್ಯಾಯ ಹೆಂಗ ಅನಸ್ತ್ರಿ ಮೇಡಮ್? ಇದು ಕಥಿಗಳು ಬಾಳ ಅದ ಒಳಗ. ಚಲೋ ಐತೆ. ಹೌದ್ರಿ ಮೇಡಮ್, ಹೌದು ಹೌದು, ಬಾಳ ಚೆನ್ನಾಗಿದೆ. ದೇವಹೂತಿ ದಾರಿ ಕಾಯ್ತಿರ್ತೀನಿ ನಾನು, ಯಾವಾಗ ಕೇಳ್ಬೇಕು ಅಂತ. ಬಟ್
ಹ್ಮ್ ಓಕೆ ಮೇಡಮ್, ಓಕೆ. ಚೆನ್ನಾಗಿದೆ ರೀ, ಒಂಥರ ಇಂಟ್ರೆಸ್ಟಿಂಗ್ ಅದ ಕಥಿ. ಹೌದು. ಹೌದು. ಅಂದ್ರೆ ಎಲ್ಲಾರು ಹೆಂಗ್ ಹೆಲ್ಪ್ ಮಾಡ್ಲಿಕ್ ಬಂದ್ರ ಆಕಿಗೆ ಅಂತೇಳಿ ಯಾವ್ದು ಆಕಿ ಹೆಲ್ಪ್ ಮಾಡಿದ್ದಿರ್ತದ, ದೇವಾನುದೇವ ಹಾ ಅಂತಕ್ಕಂಥದ್ದು ಅವೆಲ್ಲ ಪ್ರಸಂಗಗಳು. ಹೌದು. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಓಕೆ ಹಾ ಬಾಯ್. ಬಾಯ್. ಥ್ಯಾಂಕ್ ಯು. ಓಕೆ, ಗುಡ್ ನೈಟ್. ಗುಡ್ ನೈಟ್.